ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸ್ನೇಹಿತರೆ, ಈ ದಿನದ ವಿಷಯ ತೇಲುವ ಕಲ್ಲು ಮುಳುಗುವ ಬೆಣ್ಣೆ. ಆತ್ಮೀಯರೇ, ಮನುಷ್ಯ ಮಾಡಿದಂತಹ ಪುಣ್ಯ ಪಾಪಗಳ ಕರ್ಮವನ್ನು ಆತನೇ ಅನುಭವಿಸಬೇಕು. ಆತನ ಕುಟುಂಬವನ್ನು ಸೇರಿ ಯಾರೂ ಕೂಡ ಆತನ ಪಾಪ ಪುಣ್ಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಬದುಕಿದ್ದಾಗ ಆತ ಸಮಾಜಕ್ಕೆ ಆತ ವೈಯಕ್ತಿಕವಾಗಿ ಅಥವಾ ಸ್ವಾರ್ಥಕ್ಕಾಗಿ ಅಥವಾ ನಿಸ್ವಾರ್ಥಕ್ಕಾಗಿ ಬದುಕ್ತಾನ ಅಂತಕ್ಕಂತಹದ್ದು ಬಹಳ ಮುಖ್ಯವಾಗುತ್ತೆ. ನಾವು ಸಮಾಜಮುಖಿಯಾಗಿ ಹೊರಹೊಮ್ಮಿದಾಗ ನಾವು ಮಾಡಿದಂತಹ ಎಲ್ಲ ಕರ್ಮಗಳು ಅಥವಾ ಎಲ್ಲ ಪುಣ್ಯಗಳು ನಮಗೆ ಒಳ್ಳೆಯದನ್ನು ನೀಡುತ್ತೋ ಅಥವಾ ಕೆಟ್ಟದನ್ನು ನೀಡುತ್ತೋ ಎಂಬುದನ್ನು ನಮಗೆ ನಾವೇ ಅವಲೋಕನವನ್ನು ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವು ಮನುಷ್ಯರು ತಮ್ಮ ಸ್ವಾರ್ಥಕ್ಕಾಗಿ ಬದುಕುವಂಥವರನ್ನೇ ಸಮಾಜದಲ್ಲಿ ಹೆಚ್ಚು ಕಾಣುವಂತಹದ್ದು. ಸಮಾಜಮುಖಿಯಾಗಿ ಅಥವಾ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸ್ಪಂದಿಸುವ ಅಥವಾ ಒಳಿತನ ಮಾಡುವಂತಹ ವ್ಯಕ್ತಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಭೂಮಿ ಮೇಲೆ ಬಂದು ನಾವು ಏನೆಲ್ಲ ಒಳ್ಳೆಯದನ್ನು ಮಾಡ್ತೇವೋ ಕೆಟ್ಟದನ್ನು ಮಾಡ್ತೇವೋ ಇವುಗಳ ನಿರ್ಧಾರದ ಮೇಲೆಯೇ ನಮ್ಮ ಸ್ವರ್ಗ ನರಕ ನಿರ್ಧಾರವಾಗುತ್ತೆ ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ತೇಲುವ ಕಲ್ಲು ಮುಳುಗುವ ಬೆಣ್ಣೆ ಅಂತಂದಾಗ ನಿಮಗೆಲ್ಲ ಆಶ್ಚರ್ಯ ಆಗಬಹುದು, ಇದೇನಪ್ಪ ಇದು ವಿಚಿತ್ರ ಎಂಬುದಾಗಿ. ಸತ್ಯ, ವೈಶಾಲಿಯಲ್ಲೊಬ್ಬ ಅಗರ್ಭ ಶ್ರೀಮಂತನಿದ್ದ. ನ್ಯಾಯ ಅನ್ಯಾಯ, ಧರ್ಮ ಅಧರ್ಮವೆಂಬ ಭೇದ ಭಾವ ಎಣಿಸದೆ ಸಿರಿವಂತನಾಗಲು ಎಲ್ಲ ರೀತಿಯ ಮಾರ್ಗಗಳನ್ನು ತುಳಿದಿದ್ದ. ಆತನ ಒಳಿತು ಕೂಡ ಗುರಿಯೆಡೆಗೆ ಸಾಗುವ ಮಾರ್ಗವಾಗಿತ್ತೇ ವಿನಃ ಅದೊಂದು ಮೌಲ್ಯವಾಗಿರಲಿಲ್ಲ. ಈ ಬಗ್ಗೆ ಶ್ರೀಮಂತನಿಗೆ ಯಾವುದೇ ಪಶ್ಚಾತ್ತಾಪವೂ ಕೂಡ ಇರಲಿಲ್ಲ. ಇಂತಹ ಶ್ರೀಮಂತನಿಗೆ ಒಬ್ಬನೇ ಮಗ. ಅಪಾರ ಪ್ರೀತಿ, ಮಮತೆ, ವಿಶ್ವಾಸದ ಬಂಡವಾಳವನ್ನು ಮಗನ ಮೇಲೆ ಹೂಡಿ ಆತನನ್ನು ಚೆನ್ನಾಗಿಯೇ ಬೆಳೆಸಿದ್ದ. ಈ ಕಾರಣದಿಂದಲೇ ಏನೋ ಮಗನಿಗೆ ಅಪ್ಪನನ್ನು ಕಂಡರೆ ಅಷ್ಟೇ ಅಭಿಮಾನ. ಇಷ್ಟೆಲ್ಲ ಇದ್ದರೂ ಅಪ್ಪನ ಪ್ರೀತಿಗೆ ಪ್ರತಿಯಾಗಿ ತನಗೆ ಏನನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ ಎಂಬ ಕೊರಗು ಸದಾ ಮಗನನ್ನು ಕಾಡುತ್ತಲೇ ಇತ್ತು. ಅಪ್ಪನ ಋಣವನ್ನು ತೀರಿಸುವುದು ಹೇಗೆ ಎಂಬ ಚಿಂತೆಗೂ ಆತ ಆಗಾಗ ಬೀಳುತ್ತಿದ್ದ. ಮಗನ ಪ್ರೀತಿಯಾಧಾರಗಳಿಗೆ ಪಾತ್ರನಾಗಿದ್ದಂತಹ ಶ್ರೀಮಂತ ಸಮಾಜದ ದೃಷ್ಟಿಯಲ್ಲಿ ಅಷ್ಟಕ್ಕಷ್ಟೇ. ಇದು ಮಗನಿಗೂ ಗೊತ್ತಿತ್ತು. ಮಗ ದೊಡ್ಡವನಾಗಿ ಮದುವೆಯೂ ಕೂಡ ಆದ. ಇದಾದ ಕೆಲ ದಿನಗಳ ನಂತರ ಶ್ರೀಮಂತ ಒಂದು ದಿನ ಅಚಾನಕ್ಕಾಗಿ ಸಾವಿಗೀಡಾದ. ಅಪ್ಪನನ್ನು ಬಹುವಾಗಿ ಪ್ರೀತಿಸುತ್ತಿದ್ದಂತಹ ಮಗನಿಗೆ ದುಃಖವಾಯಿತು. ಆತನ ಸಾವಿನ ಕುರಿತು ಒಂದಿಷ್ಟು ಜನ ದುಃಖಪಟ್ಟರು. ಇನ್ನೊಂದಷ್ಟು ಜನ ಆತ ಹೋಗಿದ್ದು ಒಳ್ಳೆಯದೇ ಆಯಿತು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೀಗಿರುವಾಗ ಸಾವಿನ ಸಂದರ್ಭದಲ್ಲಿ ಅಪ್ಪ ಸಾರ್ವಜನಿಕವಾಗಿ ಸಂಪಾದಿಸಿದ ಅಲ್ಪ ಪ್ರಮಾಣದ ಯೋಗ್ಯತೆ ಏನೆಂಬುದು ಆತನಿಗೆ ಗೊತ್ತಾಯಿತು. ಈ ಯೋಗ್ಯತೆ ತಮ್ಮಪ್ಪನನ್ನು ಸ್ವರ್ಗಕ್ಕೆ ಕಳುಹಿಸುವುದಿಲ್ಲ ಎಂಬುದು ಆತನಿಗೆ ಬಹುಬೇಗ ಅರಿವಾಯಿತು. ಆದರೆ ತಲೆಯ ಮೇಲೆ ಋಣಭಾರವಿತ್ತು. ಹಾಗಾಗಿ ಎಷ್ಟೇ ಖರ್ಚಾದರೂ ಸರಿ ಅಪ್ಪನನ್ನು ನೇರವಾಗಿ ಸ್ವರ್ಗಕ್ಕೆ ಕಳುಹಿಸಲು ನಿಶ್ಚಯಿಸಿದ. ಅದಕ್ಕಾಗಿ ದೊಡ್ಡ ದೊಡ್ಡ ಜ್ಯೋತಿಷ್ಯರನ್ನೆಲ್ಲರನ್ನೂ ಕೂಡ ಕಂಡ. ಅವರೆಲ್ಲರೂ ಇದು ಕಷ್ಟ ಸಾಧ್ಯ, ನಿಮ್ಮಪ್ಪ ಮಾಡಿರುವಂತಹ ಕರ್ಮದ ಫಲವನ್ನು ಅವನೊಬ್ಬನೇ ಉಣಬೇಕು ಎಂಬ ಮನವರಿಕೆಯನ್ನು ಮಾಡಿಕೊಟ್ಟರು. ಮಗನಿಗೆ ಸಮಾಧಾನವಾಗಲಿಲ್ಲ. ಆಗ ಯಾರೋ ಒಬ್ಬರು ರಾಜ್ಯದ ಗಡಿಯಲ್ಲಿರುವಂತಹ ಬುದ್ಧನನ್ನು ಸಂಪರ್ಕಿಸಲು ಸಲಹೆಯನ್ನು ನೀಡಿದರು. ಮಗ ಕೆರೆಯ ದಂಡೆಯ ಮೇಲೆ ಕುಳಿತಿದ್ದಂತಹ ಬುದ್ಧನ ಬಳಿ ಹೋಗಿ ನಮ್ಮಪ್ಪನನ್ನು ಸ್ವರ್ಗಕ್ಕೆ ಸೇರಿಸಬೇಕೆಂಬ ತನ್ನ ಬಯಕೆಯನ್ನು ಅವರ ಮುಂದಿಟ್ಟ. ಇದಕ್ಕಾಗಿ ಏನು ಮಾಡಲು ನಾನು ಸಿದ್ಧನಿದ್ದೇನೆ, ದಯವಿಟ್ಟು ನನಗೆ ಮಾರ್ಗದರ್ಶನವನ್ನು ನೀಡಿ ಎಂಬುದಾಗಿ ಆ ಮಗ ಬುದ್ಧನನ್ನು ಕೇಳಿಕೊಂಡ. ಎಲ್ಲವನ್ನ ಸಮಾಧಾನದಿಂದ ಆಲಿಸಿದಂತಹ ಬುದ್ಧ ಶ್ರೀಮಂತನನ್ನು ಸ್ವರ್ಗಕ್ಕೆ ಸೇರಿಸುವ ಭರವಸೆ ನೀಡಿದ. ಆದರೆ ಇದಕ್ಕಾಗಿ ಒಂದು ಸರಳ ಕೆಲಸವನ್ನು ಮಾಡಬೇಕಾದೀತು ಎಂಬ ಷರತ್ತನ್ನು ಕೂಡ ಹಾಕಿದ. ಬುದ್ಧ ನಗುತ್ತಾ ಹೇಳಿದ, ಊರಲ್ಲಿ ಒಂದು ಸಣ್ಣ ಮಡಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಅರ್ಧದಷ್ಟು ಕಲ್ಲನ್ನು ಅರ್ಧದಷ್ಟು ಬೆಣ್ಣೆಯನ್ನು ಹಾಕಿಕೊಂಡು ಬಾ ಎಂಬುದಾಗಿ ಹೇಳ್ದ. ಶ್ರೀಮಂತನ ಮಗ ಸಣ್ಣ ಮಡಿಕೆ ಬದಲು ದೊಡ್ಡ ಮಡಿಕೆಯಲ್ಲಿಯೇ ಕಲ್ಲು ಬೆಣ್ಣೆಯನ್ನು ತುಂಬಿಕೊಂಡು ಬಂದ. ತುಂಬಿದ ಮಡಿಕೆಯನ್ನು ಹೊತ್ತುಕೊಂಡು ಕೆರೆಯನ್ನು ಸುತ್ತುವಂತೆ ಬುದ್ಧ ಸೂಚಿಸಿದ. ಪ್ರಯಾಸದಲ್ಲಿಯೇ ಮಗ ದೊಡ್ಡ ಮಡಿಕೆಯನ್ನು ಹೊತ್ತು 3 ಬಾರಿ ಕೆರೆ ಪ್ರದಕ್ಷಿಣೆ ಹಾಕಿದ. ಮಗನ ಉತ್ಸಾಹ ಕಂಡು ಬೆರಗಾದಂತಹ ಬುದ್ಧ ಈಗ ಮಡಿಕೆಯೊಂದಿಗೆ ಕೆರೆಗಿಳಿದು ಕಂಠಪೂರ್ತಿ ನೀರು ಬರುವವರೆಗೂ ಕೆರೆಯಲ್ಲಿ ನಡೆಯಲು ಸೂಚಿಸಿದ.
ಮಗ ಅದನ್ನು ಶ್ರದ್ಧೆಯಿಂದ ಮಾಡಿದ. ಕೊನೆಗೆ ದಡದಿಂದಲೇ ಕೋಲನ್ನು ಎಸೆದು ಭುಜದ ಮೇಲಿನ ಮಡಿಕೆಯನ್ನು ಚೂರು ಮಾಡಲು ಹೇಳಿ, ಮಡಿಕೆಯಲ್ಲಿರುವಂತಹ ಕಲ್ಲು ಮೇಲೆ ಬಂದು ಬೆಣ್ಣೆ ಕೆಳಗಿಳಿದರೆ ನಿಮ್ಮಪ್ಪನಿಗೆ ಸ್ವರ್ಗದ ಬಾಗಿಲು ತೆರೆಯುತ್ತದೆ. ಒಂದು ವೇಳೆ ಕಲ್ಲು ಮುಳುಗಿ ಬೆಣ್ಣೆ ತೇಲಿದರೆ ನಿಮ್ಮಪ್ಪ ನರಕಕ್ಕೆ ಹೋಗ್ತಾನೆ ಎಂಬುದಾಗಿ ಬುದ್ಧ ಹೇಳ್ದ. ಮಗನಿಗೆ ಸಂತೋಷವಾಗಿ ಅಪ್ಪನ ಸ್ವರ್ಗಾರೋಹಣದ ಕ್ಷಣ ಬಂದೇ ಬಿಟ್ಟಿತು ಎಂದು ಮಡಿಕೆಯನ್ನು ಒಡೆದ. ಆದರೆ ಬುದ್ಧ ಹೇಳಿದಂತೆ ಕಲ್ಲು ತೇಲಲಿಲ್ಲ, ಬೆಣ್ಣೆ ಮುಳುಗಲಿಲ್ಲ. ಬದಲಿಗೆ ಬೆಣ್ಣೆ ತೇಲಿತು, ಕಲ್ಲು ಮುಳುಗಿತು. ಬುದ್ಧ, ನೀ ನನಗೆ ಮೋಸ ಮಾಡಿದೆ ಎಂದು ಮಗ ಕೂಗಿದ. ಅದಕ್ಕೆ ಬುದ್ಧ ಶಾಂತಚಿತ್ತದಿಂದ ಹೇಳ್ತಾನೆ, ಕಲ್ಲನ್ನು ತೇಲಿಸಿದರೆ ಈಗಲೂ ನಿಮ್ಮಪ್ಪ ಸ್ವರ್ಗಕ್ಕೆ ಹೋಗ್ತಾನೆ, ಅದನ್ನು ಪ್ರಯತ್ನಿಸು ಎಂಬುದಾಗಿ ಹೇಳ್ದ. ಆಗ ಮಗನಿಗೆ ಕಲ್ಲನ್ನು ನೀರಿನಲ್ಲಿ ತೇಲಿಸಲಾಗದು, ಅದು ನಿಸರ್ಗಕ್ಕೆ ವಿರುದ್ಧ ಎಂಬ ಸತ್ಯ ಗೋಚರವಾಯಿತು. ಅಂತೆಯೇ ಅಪ್ಪನ ಪಾಪ ಪುಣ್ಯದ ಅರಿವು ಆತನಿಗೆ ಆಯಿತು. ಆತ್ಮೀಯರೇ, ಬದುಕಿರುವಾಗ ತಾನು ಮಾಡಿದಂತಹ ಕರ್ಮಗಳನ್ನು ಮಾತ್ರ ಮನುಷ್ಯನನ್ನು ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸುತ್ತದೆ. ಇದನ್ನು ಮಗ, ಮಗಳು, ಹೆಂಡತಿ, ಬಂಧು ಸೇರಿದಂತೆ ಬೇರೆಯವರ ಪಾಪ ಪುಣ್ಯದ ಎರವಲಿನಿಂದ ಪಡೆಯಲು ಸಾಧ್ಯವಿಲ್ಲ ಎಂಬ ಒಂದು ಅಂಶವನ್ನು ಇಂತಹ ಸಂಚಿಕೆಗಳು ತಿಳಿಸ್ಕೊಡುತ್ತೆ. ಹಾಗಾಗಿ ಸಮಾಜದಲ್ಲಿ ಮಾಡಿದಂತಹ ಒಳ್ಳೆಯ ಕೆಲಸಗಳಾಗಿರ್ಬೋದು, ಕೆಟ್ಟ ಕೆಲಸಗಳಾಗಿರ್ಬೋದು, ಅವುಗಳ ಋಣಭಾರವನ್ನು ನಾವೇ ಹೊರಬೇಕಾಗತ್ತೆ. ನಮ್ಮ ಕುಟುಂಬವಾಗಲಿ, ನಮ್ಮ ಬಂಧು ಮಿತ್ರರಾಗಲಿ ಅಥವಾ ಇನ್ಯಾರೂ ಕೂಡ ಹೊರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇವುಗಳೆಲ್ಲವನ್ನು ಅರ್ಥ ಮಾಡಿಕೊಂಡು ನಾವು ಮಾಡುವಂತಹ ಕೆಲಸವನ್ನು ಪ್ರೀತಿಯಿಂದ, ನಿಸ್ವಾರ್ಥತೆಯಿಂದ, ಯಾರಿಗೂ ಮೋಸವಾಗದೆ ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮಾಡೋಣ. ಪರೋಪಕಾರ ಗುಣಗಳನ್ನು ಬೆಳೆಸ್ಕೊಳ್ಳೋಣ. ಸಮಾಜ ಮುಖಿಯಾಗಿ ನಾವು ಹೊರಹೊಮ್ಮೋಣ ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ವಿಚಾರದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.